ಎಲ್ರಿಗೂ ನಮಸ್ಕಾರ. ನಾನು ರಶ್ಮಿ ಕೆ ವಿಶ್ವನಾಥ್, ಮೈಸೂರಿನಿಂದ. ಇಂದಿನ ಲೇಖನದ ಶೀರ್ಷಿಕೆ ಸುಂದರಿಗೂ ಮನಸ್ಸಿತ್ತು. ತನ್ನನ್ನೇ ಸಮೀಪಿಸುತ್ತಿರುವ ಆ ಹದ್ದನ್ನು ನೋಡಿ ನನ್ನ ಧನಿಗೆ ಕಿವಿಯಾಗಲು ನೀನಾದರೂ ಬಂದೆಯಾ ಎನ್ನುತ್ತಾ ಆಕೆಯ ಮನಸ್ಸು ಪುಳಕಿತಗೊಂಡಿತು. ಹತ್ತಿರಕ್ಕೆ ಬಂದ ಹದ್ದು ಸತ್ತು ಮಲಗಿದ್ದ ಅವಳ ಮೈಯನ್ನು ಕುಕ್ಕಲಾರಂಭಿಸಿತು. ಓ, ನಿನಗೂ ಸಹ ನನ್ನ ಮನಸ್ಸು ಬೇಡ, ಮೈಯೇ ಬೇಕೇ? ಸತ್ಯ ದರ್ಶನವಾದಂತೆ ಮತ್ತೆ ಮೌನಿಯಾಯಿತು ಮನಸ್ಸು. ಒಬ್ಬರ ಇಬ್ಬರ, ಹೊಸ ದಿನಕ್ಕೊಬ್ಬರು, ನವಮಾಸಕ್ಕೆ ಮತ್ತೊಬ್ಬರು, ಎಲ್ಲರೂ ಸುಂದರಿಯ ಸೂರೆ ಮಾಡಲು ಹಾತೊರೆಯುವವರೇ. ಇದು ಬಯಸಿ ಬಂದವರಿಗೆಲ್ಲ ತನ್ನನ್ನೇ ಹಾಸಿ ಹೊದಿಸಿ ಉಣಿಸಿ ತಣಿಸಿ, ಆದರೆ ತನ್ನ ಮನಸ್ಸನ್ನೇ ತಣಿಸಲಾಗದೆ ದೇಹದಿಂದ ಉಸಿರು ದೂರ ಮಾಡಿಕೊಂಡ ಸುಂದರಿಯ ಶವದ ಮನದ ಮಾತು. ಅದೇ ಮನಸ್ಸು ಕೊಟ್ಟು ಮನಸ್ಸಿನ ಮಾತು ಕೇಳಿದವಳ ಮಾತು. ಇತರರಿಗೆ ಮನಸ್ಸು ಕೊಟ್ಟು ತನ್ನ ಮನಸ್ಸನ್ನೇ ಮರೆತು ಬಿಟ್ಟವಳ ಮಾತು. ಮನಸ್ಸು ಕೊಟ್ಟು ಮನಸ್ಸನ್ನು ಪಡೆಯಲಾಗದೆ ಸೋತವಳ ಮಾತು. ತನ್ನ ಮನದ ಮಾತನ್ನು ತಾನೇ ಕೇಳುತ್ತಾ ಕೊನೆಯಾದವಳ ಮಾತು. ಅಲ್ಲಿ ಅವಳ ಸಂಗ ಬಯಸಿ ಬಂದ ಪುರುಷರ ಸಾಲುದೀಪ. ಅವಳ ಮನದ ಮಾತಿನಿಂದ ಬೆಳಕು ಪಡೆದು ತಮ್ಮ ಮನಸ್ಸುಗಳನ್ನು ಬೆಳಗಿಸಿಕೊಂಡ ಪ್ರಣತಿಗಳ ಸಾಲು. ಸೌಂದರ್ಯದಲ್ಲಿ, ಜನಸಂಪಾದನೆಯಲ್ಲಿ, ಹಣ ಸಂಪಾದನೆಯಲ್ಲಿ ಯಾವುದರಲ್ಲೂ ಕಡಿಮೆಯಿಲ್ಲದ ಪುರುಷರವರು. ಜೊತೆಗೆ ಮತ್ತಷ್ಟು ಬೇಕೆಂಬ ಹಪಾಹಪಿಯನ್ನು ಮೈತುಂಬಿಕೊಂಡವರು. ಆದರೆ ಅದನ್ನು ತೋರ್ಪಡಿಸಲು ಬಿಡದ ಅಹಂನ ಮಾಲೀಕರು. ಮನೆಯ ಮಡದಿಯ ಭಯದ ನೆರಳಲ್ಲಿದ್ದರೂ ಸಿಗುವ ಸುಖವ ಸಾಕಾರಗೊಳಿಸಿಕೊಳ್ಳ ಬಯಸುವವರು. ಇವ ತನ್ನ ಮಡದಿಯಲ್ಲಿದ್ದ ಚೆಲುವು ಧನವೋ ಎರಡನ್ನೂ ನೋಡಿ ಒಪ್ಪಿ ಮದುವೆ ಆದವನು. ಆದರೆ ಅದೇಕೋ ಅವಳು ಮನಶ್ರೀಮಂತಿಕೆಯನ್ನು ಇವನೆಡೆಗೆ ತೋರಿಸಲೇ ಇಲ್ಲ. ಹಾಗಾಗಿ ಚೆಲುವು ಒಲವು ಇರುವ ಇವಳು ಅವನ ರಾಣಿಯಾದಳು. ಅದು ಸಹ ಹೆಸರಿಗಷ್ಟೆ. ಅವ ಜನನಾಯಕ. ಹೆಂಡತಿ ಬಾಣಂತನಕ್ಕೆಂದು ತವರಿನಲ್ಲಿದ್ದಾಳೆ. ಟೈಮ್ ಪಾಸ್ಗೆ ಮಾತನಾಡಲಿಕ್ಕೆ ಒಬ್ಬರು ಬೇಕು. ಮುಂದುವರೆದರೆ ಮುಂದಿನದಕ್ಕೆ. ತಾ ಕಳ್ಳ ಪರರ ನಂಬ ಎಂಬಂತೆ ತಾನೇ ಆಕೆಯ ಸಂಗ ಬಯಸಿದರೂ ನಿಮಗೆ ಅಭಿಮಾನಿಗಳ ತಂಡವೇ ಇದೆ ಬಿಡಿ ಎನ್ನುತ್ತಾ ಸಮಯ ಸಿಕ್ಕಿದಾಗಲೆಲ್ಲ ಮಾತಿಗಿಳಿಯುತ್ತಾನೆ. ಇವ ವಿದ್ಯಾರ್ಥಿ ಜೀವನವನ್ನು ಯಶಸ್ವಿಯಾಗಿ ಮುಗಿಸಿ ಬಂದು ಒಂದು ಒಳ್ಳೆಯ ಕೆಲಸ ಗಿಟ್ಟಿಸಿಕೊಂಡಿರುವ ಹುಡುಗ. ಇವನದು ಒಂಟಿ ಹರೆಯ, ಅವಳು ಸೌಂದರ್ಯವತಿ ಸದ್ಗುಣಿ. ವಯಸ್ಸು ತಗೊಂಡು ಏನು ಮಾಡೋದಿದೆ, ನನಗೆ ನೀವೇ ಬೇಕು ಅಂತಾನೆ. ಆ ಚಿರಯೌವನ ತುಂಬಿದ ಯುವಕ ಆಗ ತಾನೇ ಅರಳಿ ನಗುತ್ತಿದ್ದ ತನ್ನ ಪುಟಾಣಿ ಕಂದನ ಆಡಿಸುತ್ತಾ ದಿನ ಕಳೆಯುತ್ತಿರುವ ದಿನಗಳಲ್ಲಿ ಈ ಸುಂದರಿಯ ಆಕರ್ಷಣೆಗೊಳಗಾದವನು. ಆಕೆಯ ಪ್ರತಿಭೆಗೆ ಮನಸೋತವನು. ಕೂಡು ಕುಟುಂಬದೊಳಗೆ ಬೆರೆತ ಮಡದಿ ಮನೆಗಾದಳು. ಉನ್ನತ ಹುದ್ದೆಯಲ್ಲಿದ್ದ ತನಗೆ ಬಿಡುವಿನ ವೇಳೆಯ ಮನತಣಿಸಲು ಒಬ್ಬಳು ಬೇಕಲ್ಲ. ಅವ ಸ್ವತಃ ತಾನೇ ಸುರಸುಂದರಾಂಗ. ಅಷ್ಟೊಂದು ಸಾಧಿಸಿದವ ಮತ್ತು ಸಾಧಿಸುತ್ತಿರುವವ. ಎಲ್ಲ ರೀತಿಯಲ್ಲೂ ಸಿರಿವಂತ. ಅವನದು ಹಾಲು ಬಣ್ಣದ ಮುದ್ದಾದ ಮುದ್ದು ಕುಟುಂಬ. ಆದರೂ ಇವಳು ಬೇಕು. ಇವಳಂಥ ಕಪ್ಪು ಸುಂದರಿ ಅವನಿಗೆ ಬೇಕು. ತಾನು ಸಾಧಕನಲ್ಲವೇ? ಹಾಗಾಗಿ ತಾನು ಬಗ್ಗುವುದಿಲ್ಲ. ಇವಳೇ ತಗ್ಗಿ ಬಗ್ಗಿ ಅವನನ್ನು ಒರಿಸಬೇಕು, ಭರಿಸಬೇಕು. ಇದು ಅವನಾಸೆ. ಆ ಯುವ ಮೂರ್ತಿ ನಿನ್ನ ಮನಸ್ಸಿಗೆ ಸೋತು ಬಂದೆ ಎನ್ನುತ್ತಾನೆ. ಇಲ್ಲ ಇಲ್ಲ, ದೇಹಕ್ಕೆ ಸೋತೆ ಎಂಬುದನ್ನು ಮಾತು ಮಾತಿಗೂ ಸಾಬೀತುಪಡಿಸುತ್ತಾನೆ. ಹಿಂದೆ ಬೀಳುವವನಲ್ಲ, ಹಿಂದಿಂದೆಯೇ ಬರುವವನೂ ಅಲ್ಲ. ಆದರೆ ಅವನಿಗೆ ಇವಳು ಬೇಕು. ಇವ ಬ್ಯಾಡ್ಲಿ ನೀಡ್ ಯು ಅನ್ನುತ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಇತರರ ಮುಂದೆ ಅಪ್ಪಿತಪ್ಪಿಯೂ ನೋಡಲಾರ. ಯಾವುದೇ ಸಾಧಕಿಗೂ ಮುಕ್ತವಾಗಿ ಹೊಗಳಲಾರ. ಬಟ್ ಹಿ ನೀಡ್ಸ್ ಹರ್ ಸೀಕ್ರೆಟ್ಲಿ
ಅಷ್ಟೆ. ಉಳಿದವರೋ ಬೇರೆಲ್ಲ ಹೆಸರು ಹೇಳಿಕೊಂಡು ನಿನ್ನ ಮಾತು ಬೇಕು, ನಿನ್ನ ಮನಸ್ಸು ಬೇಕು ಎಂದುಕೊಂಡು ಕೊನೆಗೆ ಅವಳ ದೇಹವನ್ನೇ ಬಯಸಿದವರು. ಇಷ್ಟರೊಳಗೆ ಮತ್ತೊಂದು ಅಪರೂಪದ ಕೇಸು. ಇವ ಇದ್ದಾನಲ್ಲ, ಇವನಿಗೆ ಅವಳ ಮಾತಿನಿಂದ ಅವನ ಮನ ತಣಿಯುವುದು ಬೇಡ, ಇವಳ ಸೌಂದರ್ಯದಿಂದ ಅವನ ಕಣ್ಣು ತಣಿಯುವುದೂ ಬೇಡ. ಬದಲಿಗೆ ಇವಳ ಹಣದಿಂದ ಅವನ ಹಣದಾಸೆ ತಣಿಯಬೇಕು. ಆಹಾ, ಎಂಥ ಚಂದದ ಚಾಲಾಕಿ! ವಾರಕ್ಕೊಮ್ಮೆ ಮೆಸೇಜು ಮಾಡಿದರೂ ಅದಕ್ಕೆ ಮಾತಿನ ರೂಪ ಕೊಟ್ಟು ಭರವಸೆ ಮೂಡಿಸುವ ಚತುರ, ಮಾತಿನಿಂದಲೇ ಹಣಗೋರುವ ಜಾದುಗಾರ, ಮೋಸಗಾರ. ಈ ಪ್ರಣತಿಗಳ ಸಾಲು ಇಲ್ಲಿಗೆ ಮುಗಿದಿಲ್ಲ. ಆದರೆ ಸಾಕಲ್ಲ, ಸಾಗುತ್ತಾ ಸಾಗುವ ಸಾಲುಗಳಿಗೆ ಎಷ್ಟೆಂದು ಸಾಲು ಸೇರಿಸುವುದು? ಸಾಲುಗಳಿಗೂ ಸುಸ್ತಾಗುವುದಿಲ್ಲವೇ? ಅವಳು ಯಾರಿಂದಲೂ ಏನನ್ನೂ ಬೇಡಲಿಲ್ಲ. ಬದಲಿಗೆ ಕೇವಲ ಒಂದು ಸ್ವಚ್ಛನ್ನ ಮನಸ್ಸು ಹುಡುಕಿದಳು, ತನ್ನವನಿಗಾಗಿ ತಡವರಿಸಿದಳು. ಯಾಕೆಂದರೆ ಸುಂದರಿಗೂ ಮನಸ್ಸಿತ್ತು. ಆದರೆ ಅವರುಗಳ ಮನಸ್ಸು ಅವರವರ ಸಂಸಾರದಲ್ಲಿತ್ತು. ಈಕೆ ಬೇಸರದ ಗಳಿಗೆಗಳಿಗೆ ಮುದ ಕೊಡುವ ಆಟಿಕೆಯಾದಳ. ತನ್ನನ್ನೇ ನಂಬಿದ ಮನಕ್ಕೆ ಒಂದು ನಿಜವಾದ ಪ್ರೀತಿಯನ್ನು ಹುಡುಕಿಕೊಡುವಲ್ಲಿ ಸೋತು ಹೋದಳ. ಗೊತ್ತಿಲ್ಲ, ಆದರೆ ನಲುಗಿ ಹೋದಳು. ಮನಸ್ಸಿನ ತುಂಬ ಆಸೆ, ಆಕಾಂಕ್ಷೆ, ನಿರೀಕ್ಷೆಗಳನ್ನೇ ತುಂಬಿಕೊಂಡಿದ್ದ ದೇಹ ಕೊನೆಗೂ ಶವವಾಗಿ ಹೋಯಿತು. ಕೊನೆಗೆ ಹದ್ದಿನ ಆಸೆಯನ್ನು ತೀರಿಸಿ ಕಟ್ಟಿಗೆಯ ದಳ್ಳುರಿಯಲ್ಲಿ ಬೆಂದು ಹೋಯಿತು. ಒಂದೇ ಒಂದು ಶಬ್ದ ಸಿಡಿಸಿ ಮತ್ತೆ ಪಂಚಭೂತಗಳಲ್ಲಿ ಲೀನವಾಯಿತು. ಅಲ್ಲಿಗೆ ಎಲ್ಲವೂ ನಿಶಬ್ದ, ನೀರವ ಮೌನ. ಥ್ಯಾಂಕ್ ಯು.